చేసిన కొంతమంది ఇంకొకసారి మా గుడిని అపవిత్రమైన చేసిన కొంతమంది గుండెలు. నటరాజ్ నగర్ జిర్రా ఒక ఏరియా ఉన్నది. టప్పా చౌత్రా పోలీస్ స్టేషన్ లిమిట్లో ఈ గుడి వస్తుంది. ఆంజనేయ మంచి టెంపుల్, అదేవిధంగా శివుడు ఒక మంచి లింగం కూడా ఉంటుంది. నిన్న నైట్ కొంతమంది వెనుక నుంచి ఎక్కి గుడి లోపట వెళ్ళిన తర్వాత ఆవు మాంసం ముక్కలు మొత్తం గుడి లోపల వేసినారు, లింగం పైన వేసినారు. సౌండ్ ఫైన్, కూల్. మొత్తం ಗುಡಿ ಲೋಪಡೆ వేసినారు, ಲಿಂಗಂ ಪೈನ వేసినారు. ನಾಳೆ ಇದೇ ಶಿವನ ದೇವಸ್ಥಾನದ ಜಾಗದಲ್ಲಿ ಒಂದು ಮಸೀದಿ ಇತ್ತು. ಅಲ್ಲೇ ಸಮೀಪದಲ್ಲಿ ಯಾವುದೋ ಜಡ್ಕ ಕಟ್ಟಿನ ಮಾಂಸದ ಅಂಗಡಿ ಇತ್ತು, ಹಂದಿ ಮಾಂಸದ ಅಂಗಡಿ ಇತ್ತು. ನಾಳೆ ಮಸೀದಿ ಒಳಗಡೆ ಹಂದಿ ಮಾಂಸದ ತುಂಡು ತಲೆನೋ ಏನಾದರೂ ಬಿದ್ದರೆ ಆ ಸಂದರ್ಭದಲ್ಲೂ ಕೂಡ ಒಂದು ಕಮ್ಯುನಿಟಿ ಇಮ್ಮಿಡಿಯೇಟ್ ಆಗಿ ತೀರ್ಮಾನಕ್ಕೆ ಬರೋದು, ಇದು ಹಿಂದೂಗಳು ಯಾರು ಎಸ್ತಿದ್ದಾರೆ ಅಂತ. ಸಹಜವಾಗಿ ನಡೆಯುತ್ತಿದ್ದು. ಅದೇ ರೀತಿ ಹೈದರಾಬಾದ್ನಲ್ಲಿ ಸಹಜವಾಗಿಯೇ ಹಿಂದೂ ಸಂಘಟನೆಗಳು ಒಂದು ಕಮ್ಯುನಿಟಿ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸೋದು. ಮುಲಾಜೆ ಇಲ್ಲ, ಯಾವುದೇ ಕಾರಣಕ್ಕೆ ಅನುಮಾನಗಳಿಲ್ಲ, ಅವರೇ ತಂದು ಹಾಕಿರೋದಿದು. ಕರೆಕ್ಟಾಗಿ ಆ್ಯಕ್ಷನ್ ತಗೊಳ್ಳಿ, ಇಲ್ಲಾಂದರೆ ಕತೆ ಬೇರೆ ಆಗ್ತದೆ ಅಂಥೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ. ಪೊಲೀಸರು ಬರ್ತಾರೆ, ಅವನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇಮಿಡಿಯೇಟಾಗಿ 4 ತಂಡಗಳನ್ನು ರಚಿಸಿ ತನಿಖೆಗೆ ಮುಂದಾಗ್ತಾರೆ ಪೊಲೀಸರು. ದೇವಸ್ಥಾನದಲ್ಲಿ CCTV ಇಲ್ಲ, ಬಟ್ ಅಕ್ಕಪಕ್ಕದಲ್ಲಿ ಅಲ್ಲೆಲ್ಲ ಇರ್ತಾವಲ್ಲ, ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಅಕ್ಕಪಕ್ಕ ಇದ್ದಾಗ ಯಾರು ತಗೊಂಡು ಹೋಗ್ತಾರೆ, ಯಾರು ಹಾಕ್ತಾರೆ ಕಾಣಿಸುತ್ತಲ್ವಾ, ಈಸಿ ಅಲ್ವಾ. ಇವತ್ತಿನ CCTV ಜಗತ್ತಿನಲ್ಲಿ, ಇವತ್ತಿನ ಟೆಕ್ನಿಕಲ್ ದುನಿಯಾದಲ್ಲಿ ಯಾವುದೇ ತನಿಖೆಯನ್ನು ಮಾಡೋದೇನು ಕಷ್ಟ ಅಲ್ಲ, ಭಾಳ ಸುಲಭವಾಗಿ ಮಾಡ್ತಾರೆ. ಹಾಗೆ ಎಲ್ಲ CCTVನ ಪರಿಶೀಲನೆ ಮಾಡಿದಾಗ ಒಂದು ಕಳ್ಳಬೇಕು ಯಾವುದೋ ಒಂದು ಮಾಂಸ ತುಂಡನ್ನು ಬಾಯಲ್ಲಿ ಕಚ್ಕೊಂಬರೋದು ಒಂದು ವಿಡಿಯೋ ಸಿಗುತ್ತೆ. ಅಲ್ಲಿಗೆ ಹನುಮ ದೇವಸ್ಥಾನದ ಆವರಣದಲ್ಲಿದ್ದಂತಹ ಶಿವನ ದೇವಸ್ಥಾನದ ಶಿವಲಿಂಗದ ಪಕ್ಕದಲ್ಲಿ ಬಿದ್ದಂಥ ಮಾಂಸದ ತುಂಡು ಬೆಕ್ಕು ತಂದು ಹಾಕಿರೋದು. ಮದೀನಾ ಹೋಟ್ಲು ಹತ್ತಿರದಲ್ಲಿತ್ತು, ಮುಸಲ್ಮಾನ ತಂದು ಹಾಕಿರ್ಬೋದಾ? ನಾಳೆ ಮಸೀದಿ ಇಲ್ಲಿದ್ದು ಅಲ್ಲಿ ಯಾವುದೋ ಜಡ್ಕ ಕಟ್ಟಿನ ಮಾಂಸದ ಅಂಗಡಿ ಇದ್ದು ಹಿಂದೂ ತಂದು ಹಾಕಿರ್ಬೋದಾ? ಈ ಥರ ಸಹಜವಾಗಿ ಅನುಮಾನಗಳು ಬರೋದಕ್ಕೆ ಕಾರಣ ಇದೆ. ಅದು ಕಳ್ಳಬೆಕ್ಕಿನ ಕಾರಣವೇ. ಈಗ ಹೇಗೆ ಹೈದರಾಬಾದಿನ ದೇವಸ್ಥಾನದೊಳಗಡೆ ಕಳ್ಳಬೆಕ್ಕು ಮಾಂಸದ ತುಂಡನ್ನು ತಗೊಂಡೋಗಿ ಹಾಕಿದೆ ಅಂತ ಹೇಳ್ಬಿಟ್ಟು ಇಡೀ ಪ್ರಕರಣದಲ್ಲಿ ಕಳ್ಳಬೆಕ್ಕು ಆರೋಪಿ ಅಂತ ತೀರ್ಮಾನ ಆಯಿತು. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಘಟನೆಗೂ ಕಾರಣ ಆ ಸಮುದಾಯ, ಈ ಘಟನೆಗೆ ಕಾರಣ ಈ ಸಮುದಾಯ. ಮಾಂಸವನ್ನ ದೇವಸ್ಥಾನದೊಳಗಡೆ, ಮಾಂಸವನ್ನ ಮಸೀದಿ ಒಳಗಡೆ, ಮಾಂಸವನ್ನ ಚರ್ಚಿನ ಒಳಗಡೆ ಎಸೆದಿದ್ದು ಇಂತಿಂಥ ಸಮುದಾಯದವರೇ ಅನ್ನುವಂಥ ತೀರ್ಮಾನ ಮಾಂಸವನ್ನು ನೋಡಿದ ಕೂಡಲೇ ನಾವು ತೆಗೆದುಕೊಳ್ಳೋದಕ್ಕೆ ಕಾರಣ ಕಳ್ಳಬೆಕ್ಕುಗಳೇ. ಆ ಕಳ್ಳಬೆಕ್ಕುಗಳಿಗೆ ಹೆಸರು ಕೋಮು ಬೆಕ್ಕುಗಳು ಅಂತೇಳಿ. ಈ ದೇಶದಲ್ಲಿ ಇಮ್ಮಿಡಿಯೇಟಾಗಿ ಒಂದು ಘಟನೆ ನಡೆದಾಗ ಅದು ನಿರ್ದಿಷ್ಟ ಸಮುದಾಯದ ಮೇಲೆ, ನಿರ್ದಿಷ್ಟ ಸಮುದಾಯಗಳ ಮೇಲೆ ಅನುಮಾನಗಳು ಬರುವಂತೆ ಮಾಡಿದ್ದೇ ಫೋಬಿಯಾ. ಅದನ್ನು ಬಿತ್ತಿದ್ದೇ ಕಳ್ಳ ಕೋಮು ಬೆಕ್ಕುಗಳು. ಹಾಗಾಗಿ ಅಲ್ಲಿನ ಆಕ್ರೋಶ, ಆ ಆಕ್ರೋಶದಿಂದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ, ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು, ಒಂದು ವೇಳೆ ಆ ಮಾಂಸವನ್ನು ಮುಸಲ್ಮಾನ ಸಮುದಾಯದವರೇ ಹಾಕಿದ್ರು ಅಂತ ಇಟ್ಕೊಳ್ಳಿ, ನಾಳೆ ಮಸೀದಿ ಒಳಗಡೆ ಹಿಂದೂ ಸಮುದಾಯದವರೇ ಆ ಮಾಂಸವನ್ನು ಬಿಸಾಕಿದ್ರು ಅಂತ ಇಟ್ಕೊಳ್ಳಿ. ಮಾಂಸವನ್ನು ಬಿಸಾಕೋದೇ ಬೇಕಿದೆ ಕೋಮು ಕಳ್ಳ ಬೆಕ್ಕುಗಳಿಗೆ. ಅದರಿಂದ ಆಗುವ ಲಾಭಗಳೇ ಅವರಿಗೆ ಇಂಪಾರ್ಟೆಂಟು. ಈ ಕೋಮು ಸಂಘಟನೆಗಳ ವಿಷ ವರ್ತುಲದಲ್ಲಿ ಸಿಲುಕಿದ ಅನೇಕ ನಾಯಕರುಗಳು ಭಾಳಷ್ಟು ಬಾರಿ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಕೃತ್ಯ ಆಗೋದು ಬೇಕಾಗಿದೆ, ಈ ಥರದ ಇನ್ಸಿಡೆಂಟ್ಗಳಾಗಬೇಕಾಗಿದೆ. ಮುಸಲ್ಮಾನ ಯುವಕ ಹಿಂದೂ ಯುವತಿಯನ್ನು ಪ್ರೀತಿ ಮಾಡೋದು ರಾಜಕಾರಣಕ್ಕೆ ಬೇಕಾಗಿದೆ, ಅದರಿಂದ ಲಾಭ ಮಾಡ್ಕೊಳ್ಳುತ್ತೆ, ಅವರವರ ಬದುಕಿನ ಬಗ್ಗೆ ಅವ್ರಿಗೇನು ಟೆನ್ಷನ್ ಇಲ್ಲ. ಅದೇ ಥರ ಹಿಂದೂ ಯುವಕ ಮುಸಲ್ಮಾನ ಯುವತಿಯನ್ನು ಏನು ಪ್ರೀತಿ ಮಾಡಿ ಮದುವೆಗಿದ್ವಿ ಏನಾದರೂ ಆದರೆ ಆ ಥರದ ಪ್ರಕರಣಗಳು ಕೂಡ ಬೇಕಾಗ್ತದೆ. ಇದರಿಂದ ಆಗುವ ಲಾಭಗಳು ಅವ್ರಿಗೆ ಇಂಪಾರ್ಟೆಂಟು, ಅವರಿಬ್ಬರ ಬದುಕಲ್ಲ ಅಂಥೇಳಿ. ಮಾಂಸ ಎಸೆಯೋದು ಧಾರ್ಮಿಕ ಭಾವನೆ ಧಕ್ಕೆ ಆಯಿತೋ ಧಕ್ಕೆ ಆಗಲ್ವೋ, ರಾಜಕಾರಣಕ್ಕಂತೂ ಲಾಭ ಆಗ್ತದೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಇಂಥ ಪ್ರಕರಣಗಳಾದಾಗ ಆಯಾ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟವರೆಲ್ಲ ಅಲ್ಲಿ ಠಿಕಾಣಿ ಹುಡ್ತಾರೆ. ದೊಡ್ಡ ಮಟ್ಟದಲ್ಲಿ ಈ ವಿವಾದ ಸಂಘರ್ಷ ಆಗುವವರೆಗೂ ಇವರು
ವಿರಾಮ ತಗೊಳ್ಳಲ್ಲ.